ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ. ಈ ಒಂದು ಲವ್ ನೋಟ್ಸ್ ಜಾಸ್ತಿ ಟೂ ಸೈಡೆಡ್ ಲವರ್ಸ್ ನೋಡಿದ್ರೆ ಜಾಸ್ತಿ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ ನಿಮ್ಮ ಜೊತೆಗಿದ್ರೆ, ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ಒಂದು ವಿಡಿಯೋನ ನೋಡಿ. ದಿಸ್ ಇಸ್ ಓನ್ಲಿ ಫಾರ್ ಟೂ ಸೈಡೆಡ್ ಲವರ್ಸ್. ಓಕೆ, ಸೊ ಕಾನ್ಸೆಪ್ಟ್ ಏನು ಅಂತಂದ್ರೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಸಿಚುಯೇಷನ್ಗೆ ಏನ್ ಗೈಡೆನ್ಸ್ ಬರುತ್ತೆ ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು 2 ಕಾರ್ಡ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕಾರ್ಡ್ ಬಂದು ಕ್ವೀನ್ ಆಫ್ ವ್ಯಾಂಡ್ಸ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಸ್ಟ್ರೆಂತ್ ಕಾರ್ಡ್. ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಯಾರಲ್ಲ ಕ್ವೀನ್ ಆಫ್ ವ್ಯಾಂಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ. ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ, ಎಷ್ಟು ಪ್ರೀತಿ ಮಾಡ್ತಾ ಇದಾರೆ, ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಲೆಟ್ಸ್ ಬಿಗಿನ್. ಐ ಆಮ್ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ. ಸೊ ನಾನು ತುಂಬಾ ಖುಷಿಯಾಗಿರ್ಬೇಕು ಅಂದ್ರೆ ನೀನು ನನ್ನ ಜೀವನದಲ್ಲಿ ಇರಬೇಕು. ಯು ಹ್ಯಾವ್ ಟು ಬಿ ರೈಟ್ ನೆಕ್ಸ್ಟ್ ಟು ಮೀ. ನೀನು ನನ್ನ ಪಕ್ಕದಲ್ಲಿ ನನ್ನ ಜೀವನದಲ್ಲಿ ಇದ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋದು ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ಅವರ ಒಂದು ಟ್ರೂ ಹ್ಯಾಪಿನೆಸ್ಸೇ ನೀವು, ನಿಮ್ಮ ಪ್ರೀತಿ. ನೀವು ಅವರ ಲೈಫಲ್ಲಿ ಯಾವಾಗ್ಲೂ ಕೂಡ ಅವ್ರ ಜೊತೆಗೆ ನೀವು ನಿಂತ್ಕೊಂಡ್ರೆ ಅದೇ ಅವ್ರಿಗೆ ಖುಷಿ ಕೊಡೋಂತ ವಿಚಾರ ಅನ್ನೋದು ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಸೆಕೆಂಡ್ ಮೆಸೇಜ್. ಯಾ, ಐ ನೀಡ್ ಯು ಲೈಕ್ ಅ ಹಾರ್ಟ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ. ಸೊ ನೀನು ನನ್ನ ಜೀವನದಲ್ಲಿ ಹೇಗಿರ್ಬೇಕು ಅಂದ್ರೆ ಹೃದಯದ ಬಡಿತ ತರ ಇರಬೇಕು. ನೀನು ನನ್ನ ಹೃದಯ ಆಗ್ಬೇಕು ಅಂಡ್ ನಾನು ನಿನ್ನ ಬಡಿತ ಆಗ್ಬೇಕು. ನೀನು ನನ್ನ ಜೀವನದಲ್ಲಿ ಒಂದು ಹೃದಯದ ಬಡಿತ ತರ ನೀನ್ ಇರ್ಬೇಕು ಅನ್ನೋದು ನಾನು ಆಶಿಸ್ತೀನಿ. ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ, ಹೇಗೆ ಹೃದಯಕ್ಕೆ ಬಡಿತ ಇಲ್ವೋ, ಬಡಿತ ಇಲ್ದಿರೋಂಥ ಹೃದಯಕ್ಕೆ ಹೇಗೆ ವ್ಯಾಲ್ಯೂ ಇಲ್ವೋ, ಅದೇ ರೀತಿ ಅವರ ಜೀವನದಲ್ಲಿ ನೀವಿಲ್ಲ ಅಂತ ಅಂದ್ರೆ ಅವ್ರಿಗೆ ವ್ಯಾಲ್ಯೂ ಇರಲ್ಲ ಅಂಡ್ ಅವರ ಜೀವನ ಕಂಪ್ಲೀಟ್ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಈ ಒಂದು ಮೆಸೇಜಸ್ ಬರ್ತಾ ಇದೆ. ಅವರು ನಿಮ್ಮನ್ನ ಹೃದಯದ ಬಡಿತಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ಹೃದಯಕ್ಕೆ ಹೇಗೆ ಬಡಿತಾ ಇರಬೇಕೋ ಅದೇ ರೀತಿ ನನ್ನ ಜೀವನದಲ್ಲಿ ನೀನು ಹಾಗೆ ಇರಬೇಕು. ತಾಳಕ್ಕೆ ತಕ್ಕ ಹಾಗೆ ನನ್ನ ಜೀವನದಲ್ಲಿ ನೀನಿದ್ರೆ ನಾನು ತುಂಬಾ ಖುಷಿಯಾಗಿರ್ತೀನಿ, ಸುಂದರವಾಗಿರ್ತೀನಿ, ನಮ್ಮಿಬ್ಬರ ಜೀವನ ಸುಖವಾಗಿರುತ್ತೆ. ಇದು ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಮೈ ಫೇವ್ರೆಟ್ ಪ್ಲೇಸ್ ಇಸ್ ಇನ್ಸೈಡ್ ಯೋರ್ ಹಗ್. ಸೊ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ವ್ಯಕ್ತಿ ಹಗ್ ಮಾಡಬೇಕು ಅನ್ಕೊಂಡಿದ್ದಾರೆ, ತಬ್ಕೊಳ್ಬೇಕು ಅನ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ನಿಮ್ಮನ್ನ ತಬ್ಕೊಂಡಾಗ ನಿಮ್ಮ ವ್ಯಕ್ತಿಗೆ ಆ ಒಂದು ಫೀಲ್ ಬರುತ್ತೆ ದಟ್ ತುಂಬಾ ನಾನು ಸೆಕ್ಯೂರ್ ಆಗಿದ್ದೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ, ನಿಮ್ಮ ಮೇಲೆ ತುಂಬಾ ಪ್ರೀತಿ ಹೆಚ್ಚಾಗತ್ತೆ, ಗೌರವ ಹೆಚ್ಚಾಗತ್ತೆ, ಒಂದು ವ್ಯಾಲ್ಯೂ ಹೆಚ್ಚಾಗತ್ತೆ, ರೆಸ್ಪೆಕ್ಟ್ ಹೆಚ್ಚಾಗತ್ತೆ ನಿಮ್ಮ ಮೇಲೆ. ಅಂಡ್ ಅದನ್ನ ಹೇಳ್ತಾ ಇದ್ರೆ, ನಿನ್ನನ್ನು ಹಗ್ ಮಾಡಿದಾಗ ಆ ಒಂದು ವಾರ್ಮ್ತ್ ಇರುತ್ತಲ್ಲ, ಅದು ನನ್ನ ಫೇವ್ರೆಟ್ ಆದಂತ ಪ್ಲೇಸ್ ಅಂತ ಹೇಳಿ. ಓಕೆ, ಬೀಯಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ಅವರು ಜೀವನನ ನಡೆಸ್ತಾ ಇರೋದೇ ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನಿಮಗೋಸ್ಕರ ಜೀವನದಲ್ಲಿ ಬಾಳ್ತಾ ಇರೋದ್ರಿಂದ ಪ್ರತಿ ದಿನ ನಿನ್ನ ಪ್ರೀತಿನ ಏನ್ ಪಡ್ಕೊಳ್ತಾ ಇದ್ದೀನಿ ಅದೆಲ್ಲೋ ಒಂದ್ ಕಡೆ ನನಗೆ ತುಂಬಾ ಬೆಲೆ ಇದೆ, ವರ್ತ್ ಇದೆ ಅಂತ ಅನಿಸ್ತಾ ಇದೆ. ಸೊ ನೀನು ನನ್ನ ಜೀವನದಲ್ಲಿ ಇದ್ರೆ ಡೆಫಿನೆಟ್ಲಿ ನಾನು ತುಂಬಾ ಖುಷಿಯಾಗಿರ್ತೀನಿ ಅಂತ ಅನಿಸ್ತಾ ಇದೆ. ನಿಮಗೋಸ್ಕರ ಈ ಒಂದು ಜೀವನದಲ್ಲಿ ಬದುಕ್ತಾ ಇರೋದು ತುಂಬಾನೇ ಬೆಲೆ ಕೊಡ್ತಾ ಇದೆ, ಬೆಲೆ ತರಿಸ್ತಾ ಇದೆ ನಿನ್ನ ಪ್ರೀತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಫಾರ್ ಎವ್ರಿ ಡೇ ಐ ಮಿಸ್ ಯು, ಫಾರ್ ಎವ್ರಿ ಅವರ್ ಐ ನೀಡ್ ಯು, ಫಾರ್ ಎವ್ರಿ ಮಿನಿಟ್ ಐ ಫೀಲ್ ಯು, ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ. ಪ್ರತಿ ದಿನ ನಾನು ನಿನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಪ್ರತಿ ಗಂಟೆನೂ ಕೂಡ ನಾನು ನಿನ್ನ ಬಯಸ್ತಾ ಇದ್ದೀನಿ, ಪ್ರತಿ ನಿಮಿಷನೂ ಕೂಡ ನಾನು ನನ್ನ ಫೀಲ್ ಮಾಡ್ತಾ ಇದ್ದೀನಿ, ಪ್ರತಿ ಸೆಕೆಂಡು ಕೂಡ ನನ್ನ ಜೀವನದಲ್ಲಿ ನೀನು ಇರಬೇಕು ಅಂತ ನಾನು ಯಾವಾಗ್ಲೂ ಕೂಡ ಆಶಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಾವ್,
ಸೊ ಫೈನಲ್ ಮೆಸೇಜ್, ಐ ನೆವರ್ ಲವ್ಡ್ ಎನಿಬಡಿ ದ ವೇ ಐ ಲವ್ ಯು ಅಂತ ಬರ್ತಾ ಇದೆ. ಸೊ ನಾನು ಯಾವತ್ತಿಗೂ ಕೂಡ ನಿನ್ನಷ್ಟು ನಾನು ಯಾರನ್ನೂ ಪ್ರೀತಿ ಮಾಡಿಲ್ಲ. ಯು ಆರ್ ದ ಪರ್ಸನ್ ದಟ್ ಐ ಲವ್ಡ್ ಯು ಅಂತ ಬರ್ತಾ ಇದೆ. ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಪ್ರೀತಿನ ಏನ್ ನಿಮಗೆ ಕೊಡ್ತಾ ಇದ್ದಾರೆ, ಆ ಒಂದು ಪ್ರೀತಿನ ಈ ಜಗತ್ತಲ್ಲಿ, ಈ ಒಂದು ಜೀವನದಲ್ಲಿ ಯಾರಿಗೂ ಕೂಡ ಈ ಹಿಂದೆ ಕೊಟ್ಟಿರ್ಲಿಲ್ಲ. ಯು ಆರ್ ದ ಫಸ್ಟ್ ಪರ್ಸನ್. ಓಕೆ, ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದ್ರೆ ನಿಮ್ಮ ಕನೆಕ್ಷನ್ಗೆ ಅಂತ ನೋಡೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಯು ಆರ್ ರೆಡಿ ಅಂತ ಬರ್ತಾ ಇದೆ. ಓಕೆ, ಫರ್ಗಿವ್ನೆಸ್ ಮತ್ತೆ ಯು ಆರ್ ರೆಡಿ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಕ್ತಿನ ನೀವು ಫರ್ಗಿವ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಯು ಹ್ಯಾವ್ ಟು ಫರ್ಗಿವ್ ಯುವರ್ ಪರ್ಸನ್. ಕ್ಷಮೆನ ಕೊಡಿ. ನಿಮ್ಮ ವ್ಯಕ್ತಿನ ನೀವು ಕ್ಷಮಿಸಿದಷ್ಟು ನಿಮ್ಮ ಪ್ರೀತಿಲಿ ಹೀಲ್ ಆಗತ್ತೆ, ನಿಮ್ಮ ಒಂದು ಪ್ರೀತಿ ಹೆಚ್ಚಾಗತ್ತೆ ಅಂತ ಹೇಳ್ತೀನಿ. ಸೊ ಯು ಆರ್ ರೆಡಿ ಅಂತ ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿನ ನೀವು ಫರ್ಗಿವ್ ಮಾಡಿದ ತಕ್ಷಣ ನಿಮ್ಮ ಮೈಂಡ್ ಸೆಟ್ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅದು ಖಂಡಿತ ಮ್ಯಾನಿಫೆಸ್ಟ್ ಆಗತ್ತೆ. ನೀವು ರೆಡಿ ಇದ್ದೀರಾ. ಪ್ರತಿಯೊಂದು ನೀವೊಂದು ಕನೆಕ್ಷನ್ ಅಲ್ಲಿ ನೀವು ಪಡ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ. ಅದೇನ್ ಬೇಕಾದ್ರೂ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರ್ಬೋದು, ಮದ್ವೆ ಆಗಿರ್ಬೋದು, ಅಥವಾ ಒಂದು ಗುಡ್ನೆಸ್ ಆಗಿರ್ಬೋದು, ಪಾಸಿಟಿವಿಟಿ ಆಗಿರ್ಬೋದು, ನಿಮ್ಮ ಎಲ್ಲಾ ಡಿಸೈರು ಫುಲ್ಫಿಲ್ ಆಗೋದಕ್ಕೆ ಯು ಆರ್ ರೆಡಿ. ಯು ಆರ್ ರೆಡಿ ಟು ರಿಸೀವ್ ಎವ್ರಿಥಿಂಗ್. ಯು ಆರ್ ರೆಡಿ ಟು ಅಟ್ರಾಕ್ಟ್ ಎವ್ರಿಥಿಂಗ್ ಅಂತ ಬರ್ತಾ ಇದೆ. ಫರ್ಗಿವ್ ನ ಮಾಡಿ. ಅಟ್ಲೀಸ್ಟ್ ನೀವೇನಾದ್ರೂ ನಿಮ್ಮ ವ್ಯಕ್ತಿನ ಫರ್ಗಿವ್ ಮಾಡೋಷ್ಟು ಅವ್ರೇನು ಮಾಡಿಲ್ಲ. ಫರ್ಗಿವ್ ಅಂತ ಏನಕ್ಕೆ ಬರ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ಕ್ಷಮಿಸ್ಕೊಂಡಿಲ್ಲ, ನಿಮ್ಮನ್ನ ನೀವು ಎಲ್ಲೋ ಒಂದ್ ಕಡೆ ಕ್ಷಮಿಸ್ಕೊಳ್ಳಿ ಅಂತಾನು ಕೂಡ ಇದಾಗಿರ್ಬಹುದು. ಸೊ ನಿಮ್ಮನ್ನ ಫರ್ಗಿವ್ ಮಾಡ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ನು ಫರ್ಗಿವ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು. ಸ್ಟ್ರೆಂತ್ ಕಾರ್ಡ್ ನ ಎಲ್ಲಿ ಚೂಸ್ ಮಾಡ್ಕೊಂಡಿದ್ರ. ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ ಅಂತ. ಸೊ ಲೆಟ್ಸ್ ಬಿಗಿನ್. ಓಕೆ, ಫೈನ್. ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರೆ ಅಂತ ನೋಡೋಣ. ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮಿ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನೀವು ಖುಷಿನ ಕೊಟ್ಟಿದ್ದೀರಾ, ಸ್ಮೈಲ್ ಮಾಡೋದಕ್ಕೆ ಯಾವಾಗ್ಲೂ ಕೂಡ ಹೇಳಿದ್ದೀರಾ. ಸೊ ಅವ್ರು ಇವತ್ತು ನಗ್ನಾಗ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ ಅವರ ಜೀವನದಲ್ಲಿ. ಅವರು ಸ್ಮೈಲ್ ಮಾಡ್ತಾ ಇದ್ದಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು. ನಿಮ್ಗೋಸ್ಕರ, ನಿಮ್ಮಿಂದ ಒಂದು ವ್ಯಕ್ತಿ ಖುಷಿಯಾಗಿದ್ದಾರೆ. ಯು ಆರ್ ದ ರೀಸನ್ ಫಾರ್ ದೇರ್ ಹ್ಯಾಪಿನೆಸ್ ಅಂತಾನು ಕೂಡ ಹೇಳ್ಬೋದು. ಅವ್ರು ಖುಷಿಯಾಗಿದ್ದಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು. ಅವರ ಜೀವನದಲ್ಲಿ ನೀವು ಕಾಲಿಟ್ಟಾಗಿಂದ ಅವ್ರ ಲೈಫಲ್ಲಿ ಎಲ್ಲ ಒಳ್ಳೇದೇ ಆಗ್ತಾ ಬರ್ತಾ ಇದೆ, ಪಾಸಿಟಿವಿಟಿಯಿಂದ ಕೂಡಿದೆ. ಅಂಡ್ ಯಾವಾಗ್ಲೂ ಕೂಡ ಅವರು ಸ್ಮೈಲ್ ಮಾಡ್ತಾನೆ ಇರ್ತಾರೆ. ಆ ಸ್ಮೈಲ್ಗೆ ಕಾರಣ ನೀನ್ ಆ ಸ್ಮೈಲ್ ನ ನನಗೆ ಕೊಟ್ಟಿದ್ಯಾ ನನ್ನ ಜೀವನದಲ್ಲಿ, ಅದಕ್ಕೆ ನಾನು ಯಾವಾಗ್ಲೂ ಕೂಡ ನಗ್ನಾಗ್ತಾ ಇರ್ತೀನಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಓಕೆ, ಬ್ಯೂಟಿಫುಲ್. ಸೊ ನೆಕ್ಸ್ಟ್, ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿನ ನೀವು ತುಂಬಾನೇ ನಂಬಿದ್ದೀರಾ ಅಂಡ್ ಅವರು ಕೂಡ ಅಷ್ಟೇ ಬಿಲೀವ್ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ, ನಾನು ನಿನ್ನ ತುಂಬಾನೇ ಬಿಲೀವ್ ಮಾಡಿದ್ದೀನಿ, ನಂಬಿಕೆ ಇಟ್ಟಿದ್ದೀನಿ, ಭರವಸೆ ಇಟ್ಟಿದ್ದೀನಿ. ನಾನು ಯಾರನ್ನಾದ್ರೂ ಬಿಲೀವ್ ಮಾಡ್ತಾ ಇದ್ದೀನಿ, ಒಂದು ನಂಬಿಕೆ ಇಟ್ಟಿದ್ದೀನಿ ಅಂದ್ರೆ ಅದು ನಿನಗೋಸ್ಕರ, ನಿನಗ್ ಮಾತ್ರ ನನ್ನ ಜೀವನದಲ್ಲಿ ಆ ಒಂದು ನಂಬಿಕೆನ ಗಳಿಸ್ಕೊಳ್ಳೋಕೆ ಇರುವಂತ ತಾಕತ್ತು ಅಂತ ಹೇಳ್ಬೋದು. ಸೊ ಅವ್ರು ಯಾರನ್ನಾದ್ರೂ ನಂಬಿದ್ದಾರೆ, ಅವ್ರ ಜೀವನದಲ್ಲಿ ಯಾರಾದ್ರೂ ನಂಬಿಕಸ್ಥ ವ್ಯಕ್ತಿ ಇದಾರೆ ಅಂದ್ರೆ ಅದು ನೀವು ಮಾತ್ರ. ಓಕೆ, ನೆಕ್ಸ್ಟ್, ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಅಂಡ್ ಶೋಡ್ ಮೀ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಅಂತ ಬರ್ತಾ ಇದೆ. ಸೊ ನನ್ನ ಜೀವನದಲ್ಲಿ ನೀನು ಒಂದು ಜಾದುಗಾರನಾಗಿ ಬಂದಿದ್ಯಾ, ಜಾದು ಮಾಡುವಂತ ವ್ಯಕ್ತಿ ಆಗಿ ಬಂದಿದ್ಯಾ. ನೀನ್ ತೋರಿಸಿದ್ಯಾ ನನ್ನ ಜೀವನ ಎಷ್ಟು ಸುಂದರವಾಗಿರುತ್ತೆ, ಸಂಬಂಧದ ವ್ಯಾಲ್ಯೂ ಎಷ್ಟು ಸುಂದರವಾಗಿರುತ್ತೆ. ಸೊ ಪ್ರೀತಿ ಅಂದ್ರೇನು, ಪ್ರತಿಯೊಂದೂ ಕೂಡ ಎಷ್ಟು ಸುಂದರ ಅನ್ನೋದು ನಿನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಗಾಡ್ ಈಸ್ ಕೀಪಿಂಗ್ ಮೀ ಅಲೈವ್ ಬಟ್ ಯು ಆರ್ ಕೀಪಿಂಗ್ ಮೀ ಇನ್ ಲವ್ ಅಂತ ಬರ್ತಾ ಇದೆ. ಸೊ ದೇವರು ನನಗೆ ಜೀವನ ಕೊಟ್ಟಿದ್ದಾರೆ, ಜೀವ ಕೊಟ್ಟಿದ್ದಾರೆ. ಆದರೆ ಈ ಒಂದು ಜೀವಕ್ಕೆ, ಈ ಒಂದು ಜೀವನಕ್ಕೆ ನೀನು ಪ್ರೀತಿನ ಕೊಟ್ಟಿದ್ಯಾ, ನೀನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದೆಯಾ ಅನ್ನೋದು ನನ್ಗೆ ಇವಾಗ ಗೊತ್ತಾಗ್ತಾ ಇದೆ. ಸೊ ರಿಯಲೈಸೇಷನ್ ಆಗ್ತಾ ಇದೆ, ಇದು ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ದಟ್ ನನ್ನ ವ್ಯಕ್ತಿ ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಆ ಪ್ರೀತಿಗೆ ನಾನು ಯಾವಾಗ್ಲೂ ಕೂಡ ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಬೇಕು, ಸಂತೋಷವಾಗಿ ಇಡಿಸ್ಕೊಳ್ಬೇಕು, ಅವ್ರಿಗೆ ಏನು ಆಸೆ ಆಗುತ್ತೋ ಅದೆಲ್ಲನೂ ಕೂಡ ನಾನು ಕೊಡ್ಬೇಕು ಅಂತ ಈ ಒಂದು ವ್ಯಕ್ತಿ ತುಂಬಾ ಸತಿ ಅನ್ಕೊಳ್ತಾನೆ ಇರ್ತಾರೆ. ಅದು ಯಾವಾಗ್ಲೂ ಕೂಡ ಅವ್ರಿಗೆ ಫೀಲ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್. ಸೊ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನೀನು ನನ್ನ ವ್ಯಕ್ತಿ ಅಂತ ಅನ್ನೋದಿಕ್ಕೆ, ನೀನು ನನ್ನ ಲೈಫ್ ಪಾರ್ಟ್ನರ್ ಅಂತ ನಾನು ಹೇಳ್ಕೊಳ್ಳೋದಿಕ್ಕೆ, ನೀನು ನನ್ನ ಜೀವನದಲ್ಲಿ ಸಿಕ್ಕಿರೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ, ನಾನು ತುಂಬಾ ಅದೃಷ್ಟಶಾಲಿ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವಾಗ್ಲೂ ಕೂಡ ಅವ್ರು ಫೀಲ್ ಮಾಡ್ತಾನೆ ಇರ್ತಾರೆ,
ನನ್ನ ವ್ಯಕ್ತಿನ ನಾನು ಪಡ್ಕೊಂಡಿರೋದೇ ಒಂದು ಅದೃಷ್ಟ, ಆ ಒಂದು ವ್ಯಕ್ತಿ ನಂಗೆ ಅದೃಷ್ಟದಿಂದನೇ ಸಿಕ್ಕಿದ್ದಾರೆ, ಇವ್ರು ನನ್ನ ಲೈಫಲ್ಲಿ ಬಂದ್ಮೇಲೆ ಎಲ್ಲ ಒಳ್ಳೇದೇ ಆಗಿದೆ, ಇದು ಅವರ ಥಾಟ್. ಓಕೆ, ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ ನೋಡೋಣ. ದೇರ್ ಇಸ್ ಸಮಥಿಂಗ್ ಬೆಟರ್. ಓಕೆ, ಸೊ ನೋ, ಲುಕ್ ಫಾರ್ ಎ ಸೈನ್ ಮತ್ತೆ ಸಮಥಿಂಗ್ ಬೆಟರ್ ಅಂತ ಬರ್ತಾ ಇದೆ. ನೋ, ಪ್ರಾಬಬ್ಲಿ ನೀವೇನಾದ್ರೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ, ಓವರ್ ಥಿಂಕ್ ಮಾಡ್ತಾ ಇದ್ರೆ ಅದು ಎಲ್ಲೊಂದ್ ಕಡೆ ಮ್ಯಾನಿಫೆಸ್ಟ್ ಆಗ್ತಾ ಇರ್ಬೋದು. ಸೊ ಅದಕ್ಕೆ ನಿಮ್ಮ ಒಂದು ಯೋಚನೆಗಳನ್ನ ಏನಕ್ಕೆ ನೀವು ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅಂತ ಅಂದ್ರೆ ನೀವು ತುಂಬಾ ನೆಗೆಟಿವ್ ಥಾಟ್ಸ್ ಮಾಡ್ತಾ ಇದ್ರ, ಓವರ್ ಥಿಂಕ್ ಮಾಡ್ತಾ ಇದ್ರ, ತುಂಬಾನೇ ನೀವು ಕ್ಲಮ್ಸಿ ಆಗಿ ಯೋಚನೆ ಮಾಡ್ತಾ ಇದ್ರ. ಸೊ ಅದಕ್ಕೆ ನಿಮಗೆ ನೀವು ಅನ್ಕೊಳ್ತಾ ಇರೋದು ಆಗ್ತಾ ಇಲ್ಲ. ಸೊ ಅದಕ್ಕೆ ನೋ ಅಂತ ಬರ್ತಾ ಇದೆ. ನೀವು ನೆಗೆಟಿವ್ ಥಾಟ್ಸ್ ನ ಏನ್ ಯೋಚನೆ ಮಾಡ್ತಾ ಇದ್ರ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋವರೆಗೂ ನೀವು ಅನ್ಕೊಂಡಿದ್ದಾಗಲ್ಲ. ಅದಕ್ಕೆ ಇಲ್ಲಿ ನೋ ಅಂತ ಬರ್ತಾ ಇದೆ. ಓಕೆ, ಸೊ ಲುಕ್ ಫಾರ್ ಎ ಸೈನ್. ಐ ಥಿಂಕ್ ಏಂಜಲ್ಸ್ ನಿಮ್ಮ ಸರೌಂಡಿಂಗ್ ಅಲ್ಲೇ ಇದ್ದಾರೆ, ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದಾರೆ. ನಿಮಗೆ ತುಂಬಾ ಏಂಜಲ್ಸ್ ನಂಬರ್ಸ್ ನ ನೀವು ನೋಡ್ತಾ ಇರ್ಬೋದು, ಲೈಕ್ 111, 222 ಅಥವಾ 888, 777 ಈ ತರ ಏನಾದ್ರು ನೀವು ಜಾಸ್ತಿ ನಂಬರ್ಸ್ ನ ನೋಡ್ತಾ ಇದ್ರಂದ್ರೆ ಅದೊಂದು ಏಂಜಲ್ಸ್ ಕಡೆಯಿಂದ ಬರ್ತಾ ಇರುವಂತ ಚಿಹ್ನೆ. ಅದನ್ನ ನೀವು ಗಮನಿಸಿ, ಅದನ್ನ ನೀವು ಏನಕ್ಕೆ ಅದು ಬರ್ತಾ ಇದೆ, ನಿಮ್ಮ ಇಂಟೆನ್ಷನ್ ಏನಿದೆ ಅದ್ರ ಹಿಂದೆ, ಅದೆಲ್ಲಾನು ಕೂಡ ಗಮನಿಸ್ತಾ ಇದ್ರೆ ನಿಮ್ಗೆ ಆನ್ಸರ್ ಸಿಗತ್ತೆ. ಮತ್ತೆ ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ಎಲ್ಲೋ ಒಂದು ಕಡೆ ಒಂದು ಕನೆಕ್ಷನ್ ಗಿಂತ ಬೆಟರ್ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಆಪರ್ಚುನಿಟಿ ಇದೆ, ಅವಕಾಶ ಇದೆ ನಿಮ್ಮ ಲೈಫ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಬರೋದಕ್ಕೆ ಅಥವಾ ಸಿಚುಯೇಷನ್ ಸರಿ ಹೋಗೋದಕ್ಕೆ. ಇದು ಸಮಯ ಸರಿ ಹೋಗುತ್ತೆ ಅನ್ನೋದು ಬರ್ತಾ ಇದೆ. ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.